ದರ್ಶನ್ ಕೇಸ್ನಿಂದ ಸ್ಯಾಂಡಲ್ವುಡ್ನಲ್ಲಿ ಬಿರುಗಾಳಿ ಎದ್ದಿರೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಅಪರಾಧ ಸಾಬೀತಾಗೋವರೆಗೂ ನಮ್ಗ್ಯಾಕ್ ಬೇಕಪ್ಪ, ಯಾರ್ ಪರಾನೂ ಬೇಡ, ಯಾರ್ ವಿರೋಧನೂ ಬೇಡ ಅಂತ ಚಂದನವನದ ಸಾಕಷ್ಟು ಮಂದಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ದರ್ಶನ್ ವಿರೋಧ ನಮ್ಗೆ ಬೇಡಪ್ಪ ಅಂತ ಸುಮ್ಮನಾಗ್ತಾರೆ. ಆದ್ರೆ ಸ್ಯಾಂಡಲ್ವುಡ್ ಕ್ವೀನ್ ಮಾತ್ರ ಬಾಕ್ಸ್ ಆಫೀಸ್ ಸುಲ್ತಾನನ ವಿರುದ್ಧ ಧ್ವನಿ ಎತ್ತುತ್ತಲೇ ಇದ್ದಾರೆ. ಇದೀಗ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಶಾಕ್ ಕೊಟ್ಟ ಬೆನ್ನಲ್ಲೇ ರಮ್ಯಾ ಪೋಸ್ಟ್ ಹಾಕಿದ್ದು ಸಖತ್ ವೈರಲ್ ಆಗ್ತಿದೆ. ದರ್ಶನ್ ಅಭಿಮಾನಿಗಳಂತೂ ಪದ್ಮಾವತಿ ವಿರುದ್ಧ ಸಿಡಿದೆದ್ದಿದ್ದಾರೆ. ನಿಜಕ್ಕೂ ರಮ್ಯಾ ಪೋಸ್ಟ್ನಲ್ಲೇನಿದೆ, ಡಿ ಫ್ಯಾನ್ಸ್ ರುಚಿಗೆದ್ದಿದ್ದು ಯಾಕೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈಗಾಗಲೇ ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ. ಆದರೆ ಬೇಲ್ ಕೊಟ್ಟ ಹೈಕೋರ್ಟ್ ನಡೆಯನ್ನ ಖಂಡಿಸಿದ್ದು ದರ್ಶನ್ ಬೇಲು ರದ್ದಾಗಬಹುದು ಅಂತಲೇ ಚರ್ಚೆಯಾಗ್ತಿದೆ. ಇಂಥ ಹೊತ್ತಲ್ಲಿ ನಟಿ ರಮ್ಯಾ ಧ್ವನಿ ಎತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ. ಭಾರತದ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಆಶಾಕಿರಣವಿದ್ದಂತೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಅವರು ದರ್ಶನ್ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅವರು ನಿಜವಾಗಿಯೂ ನ್ಯಾಯದ ಪರ ಧ್ವನಿ ಎತ್ತಿದ್ದಾರೋ ಅಥವಾ ದರ್ಶನ್ ವಿರುದ್ಧ ಮಾತಾಡ್ತಿದ್ದಾರೋ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಹಿಂದೆಯೂ ರಮ್ಯಾ ದರ್ಶನ್ ಕೇಸ್ನಲ್ಲಿ ಧ್ವನಿ ಎತ್ತಿದ್ರು. 2024ರಲ್ಲಿ ದರ್ಶನ್ ವಿರುದ್ಧ ಆರೋಪ ಕೇಳಿ ಬಂದಾಗ ರಮ್ಯಾ ಇದೇ ರೀತಿ ಮಾತಾಡಿದ್ರು. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಕಾನೂನಿನ ಮೂಲಕ ಹೋಗೋ ಬದಲು ಜನರನ್ನ ಹೊಡೆದು ಸಾಯಿಸಲು ಆಗೋದಿಲ್ಲ. ಕಾನೂನಿನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಪೊಲೀಸರು ಉಳಿಸ್ತಾರೆ ಅಂತ ನಂಬಿಕೆ ಇಟ್ಟಿದ್ದೇನೆ ಅಂತ ರಮ್ಯಾ ಪೋಸ್ಟ್ ಮಾಡಿದ್ರು. ಹೀಗೆ ರಮ್ಯಾ ಪದೇ ಪದೇ ದರ್ಶನ್ ವಿರುದ್ಧ ಮಾತಾಡ್ತಿರೋದು ಯಾಕೆ? ಅದರ ಹಿಂದಿರೋ ಕಾರಣ ಏನು? ಅವರು ನಿಜವಾಗ್ಲೂ ನ್ಯಾಯದ ಪರ ನಿಂತಿದ್ದಾರಾ ಅಥವಾ ಅವರಿಗೆ ದರ್ಶನ್ ಮೇಲೆ ಏನಾದ್ರೂ ದ್ವೇಷ ಇದೆಯಾ ಅಂತ ಫ್ಯಾನ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ರಮ್ಯಾ ಮಾಡಿರುವ ಪೋಸ್ಟ್ ಹಿಂದಿನ ಉದ್ದೇಶ ಅವರಿಗೆ ಮಾತ್ರ ಗೊತ್ತು. ಆದ್ರೆ ಆ ಪೋಸ್ಟ್ನಿಂದ ಮತ್ತಷ್ಟು ಅವಾಂತರಗಳಾಗುತ್ತಾ? ದರ್ಶನ್ ಕೇಸು ಯಾವ ಹಂತಕ್ಕೆ ತಲುಪುತ್ತೆ? ಸ್ಯಾಂಡಲ್ವುಡ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.